ಬೇಗ ರೆಡಿ ಮಾಡಪ್ಪ, ಗೆಸ್ಟ್ ಬರ್ತಾರೆ. ಆಯ್ತು ಮೇಡಮ್. ಸಾಕು ಬಿಡಿ, ಅದೆಷ್ಟು ಲೈನ್ ಹೊಡಿತೀಯ? ಸರಿಯಾದ ಟೈಮಿಗೆ ಬಂದ್ಬಿಡ್ತೀರಲ್ಲ. ನೋಡಯ್ಯ ಮಿಸ್ಟರ್ ಅಭಿಷೇಕ್, ನಾನು ನಿನ್ನ ರೂಮ್ಗೆ ನೀವಿಬ್ಬರೇ ಇದ್ದಾಗ ನುಗ್ಗಿ ನಿಮ್ಗೇನೋ ಡಿಸ್ಟರ್ಬ್ ಮಾಡಿದರೆ ಈ ಮಾತು ಅಪ್ಲೈ ಆಗ್ತಿತ್ತು. ಬಟ್ ಇದು ಪಬ್ಲಿಕ್ ಏರಿಯಾ, ಇಲ್ಲಿಗೂ ಬರ್ಬೇಡೋದು, ನಾನೆಲ್ಲ ಹೋಗ್ಬೇಕು. ನೋಡಯ್ಯ ಅಂಕಲ್, ನನ್ನ ಹೆಸರು ಅಭಿಷೇಕ್ ಅಲ್ಲ, ಅಭಿಮನ್ಯು. 2 ಹಕ್ಕಿಗಳು ರೊಮ್ಯಾಂಟಿಕ್ ಮೋಡಲ್ಲಿ ಇದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ನೋಡೋದು ಹೋಗ್ಲಿ, ಹತ್ರನೂ ಬರ್ಕೊಡ್ದು. ಆಯ್ತು ಬಿಡಯ್ಯ, ಇವತ್ತಿಂದ ಈ ಕ್ಷಣದಿಂದ ಕಣ್ಣು ಬಟ್ಟೆ ಕಟ್ಕೊಂಡು ಓಡಾಡ್ತೇನೆ. ಅಲ್ಲ ಕಣಯ್ಯ, ಒಂದೇ ಹುಡುಗಿನ 2 ಸತಿ ಮದುವೆ ಮಾಡ್ಕೊಂಡಿದ್ರು, ಈ ಹುಡುಗಾಟ ಇನ್ನೂ ಕಡಿಮೆ ಮಾಡಿಲ್ವಲ್ಲಯ್ಯ? 2 ಸಲ ಅಲ್ಲ ಅಂಕಲ್, 10 ಸಲ ಮದುವೆ ಆದ್ರೂ ನನ್ನ ಹೆಂಡತಿ ಸುಂದ್ರಿನೇ. ಆ್ಯಂಡ್ ಈ ಬಾಂಧವ್ಯ ಹೀಗೇ ಇರುತ್ತೆ. ಓಕೆ ಆಯ್ತು ಮೇಡಮ್. ಮೇಲ್ಗಡೆನೂ ರೆಡಿ ಮಾಡ್ಬಿಡಿ. ಓಕೆ ಮೇಡಮ್. ಶ್ರಾವಣಿ, ಸ್ಟ್ಯಾಚು ಓಲ್ಡೇನ್. ಯಾಕೆ ಸರ್? ದೇವತೆಗೆ ಅಭಿಷೇಕ ಮಾಡೋಕೆ ನೀನ್ ಮೇಲ್ ಹೋಗಿ ರೆಡಿ ಮಾಡು. ಒಂದ್ಸಲ ಅಲ್ಲ 10 ಸತಿ ಹೇಳಿದ್ರು ಇದಿಷ್ಟೇ, ನಾಯಿ ಬಾಲ ಡೊಂಕೆ. ನೀನು ಡಿಸ್ಟರ್ಬ್ ಮಾಡಿ ನಾನು ಯಾವ ನರ್ಕಕ್ಕೆ ಹೋಗಲಯ್ಯ, ನಾನೇ ಜಾಗ ಖಾಲಿ ಮಾಡ್ತೀನಿ. ಹೋಗಿ ಅಂಕಲ್ ಹೋಗಿ, ಯಾವ ನರ್ಕಕಾರ ಹೋಗಿ. ಆದ್ಯ, ರೆಡಿನಾ? ಯಾಕೆ ಹೀಗಿದ್ಯಾ? ಸ್ವಲ್ಪ ನಗ್ನಗ್ತಾ ಇರು. ಟಯರ್ಡ್ ಆಗ್ತಿದ್ಯಾ ಆದ್ಯ? ಹಾಗೇನೂ ಇಲ್ಲ ಅದಕ್ಕೆ. ಟೆನ್ಷನ್ ಅಲ್ಲಿ ಇದೆಯಾ ಅಂತ ಗೊತ್ತಾಗ್ತಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಏನಿಂದು? ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಅವಳಿಗೆ ಏನು ಆಗ್ಲಿಲ್ಲ ಅಂದ್ರೂ ಬಿಡ್ತಾನೆ ಇಲ್ವಲ್ಲ. ಅವಳು ರೆಸ್ಟ್ ಅಲ್ಲೇ ಇದ್ದಾಳೆ, ಯಾವ ಕೆಲ್ಸನೂ ಮಾಡ್ತಾ ಇಲ್ಲ. ನಾನು ಆದ್ಯ ಹತ್ರ ಮಾತಾಡ್ತಾ ಇದ್ದೀನಿ. ಏನಿದೆ ಅಂತದ್ ಮಾತಾಡೋದು? ಹಾ, ರೆಡಿ ಆಗ್ತಿದ್ದಾಳೆ ತಾನೆ, ಮಧ್ಯದಲ್ಲಿ ನಿಂದೇನು? ಮಾಮ್, ಹೋಗ್ಲಿ ಬಿಡಿ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ಏಯ್ ಶ್ರಾವಣಿ, ಆದ್ಯ ವಿಕ್ಕಿ ಮದ್ವೆ ವಿಚಾರದಲ್ಲಿ ನೀನ್ ತಲೆ ಹಾಕೋದನ್ನ ನಿಲ್ಸು.
ನಾಳೆ ಮುಹೂರ್ತ ಇದೆ. ಮಧ್ಯ ಏನಾದ್ರೂ ಸಮಸ್ಯೆ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಅಂದ್ರೆ ನಾನ್ ಸಮಸ್ಯೆ ಮಾಡ್ತೀನಿ ಅಂತ ನೀವ್ ಮಾತಾಡ್ತಾ ಇದ್ದೀರಾ? ಸಮಸ್ಯೆ ಆದ್ರೆ ನಿನ್ನಿಂದಾನೇ ಆಗೋದು, ಅದಕ್ಕೆ ಎಚ್ಚರಿಸ್ತಾ ಇದೀನಿ. ಹೊರಡು ಇಲ್ಲಿಂದ. ಅಮ್ಮಯ್ಯ ಪ್ಲೀಸ್ ನೀನು ಬಾರೋ, ಇಲ್ಲಾಂದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ. ಅಲ್ಲಿಗೆ ಬಂದು ನಾನು ಏನು ಮಾಡಲಿ? ಅದಕ್ಕೆ ಇಲ್ಲಿದ್ರೆ ಬರೀ ನನಗೆ ಬೇಜಾರಾಗತ್ತೆ. ಆದರೆ ಅಲ್ಲಿಗೆ ಬಂದು ಅರ್ಶಿನ ಶಾಸ್ತ್ರದ ಮನೆ ಮೇಲೆ ಅವ್ರನ್ನ ನೋಡಿದ್ರೆ ಈ ಹೃದಯ ಸಹಿಸ್ಕೊಳ್ಳಲ್ಲ. ಶ್ರಾವಣಿ ಅಕ್ಕಂಗೆ ಏನಂತ ಹೇಳಿ? ಆಫೀಸ್ ಕೆಲಸ ಇತ್ತಂತೆ, ಅದಕ್ಕೆ ಬಂದಿಲ್ಲ ಅಂತ ಹೇಳ್ಬಿಡಿ. ನನಗೆ ಜವಾಬ್ದಾರಿ ಇಲ್ಲ ಅಂತ ಅನ್ಕೊಂಡ್ರು ಅವ್ರು ಪರವಾಗಿಲ್ಲ. ಮಹಾ ಅಂದರೆ ಏನು ಮಾಡ್ತಾಳೆ? ಫೋನ್ ಮಾಡಿ ಯಾಕೆ ಬಂದಿಲ್ಲ ಅಂತ ಬೈತಾಳೆ. ಆದಿ ಅವ್ರನ್ನ ಆ ಸ್ಥಿತಿಲಿ ನೋಡೋದಕ್ಕಿಂತ ಅಕ್ಕನ ಹತ್ರ ಬೈಸ್ಕೊಳ್ಳೋದೇ ವಾಸಿ. ನೀನ್ ಬಂದು ಅವಳನ್ನ ಆ ಸ್ಥಿತಿಲಿ ನೋಡು ಅಂತನೋ ಅಥವಾ ಅಕ್ಷತೆ ಕಾಳಾಕಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡು ಅಂತನೋ ನಾನು ನಿನ್ನ ಕರೀತಾ ಇಲ್ಲ. ಚಾನ್ಸ್ ಸಿಕ್ಕಿದ್ರೆ ಅವಳನ್ನ ನೀನ್ ಕಾಪಾಡ್ಕೊಳ್ಳೋಂತ ಸಿಚುವೇಶನ್ ಏನಾದ್ರೂ ಬಂದ್ರೆ ಕಾಪಾಡ್ಕೊಳ್ತೀಯ ಅಂತ ಕರೀತಾ ಇದ್ದೀನಿ. ಅದೆಲ್ಲ ಭ್ರಮೆ ಅಂತ ಅನ್ಸೋದಿಲ್ವಾ ಅದಕ್ಕೆ? ಈ ಹಿಂದೆ ಆದಿನ್ ಮೆಸೇಜ್ ಬಂದಿದ ತಕ್ಷಣ ಎದ್ದು ಬಿದ್ದು ಬೈಕ್ ತಗೊಂಡು ಕಾಪಾಡ್ಕೊಳಕ್ ಹೋದಲ್ಲ, ಅದೆಲ್ಲ ಭ್ರಮೆನಾ? ಆದಿಯಾಗೆ ವಿಕ್ಕಿಯಿಂದ ಸಮಸ್ಯೆ ಆಯ್ತು ಅಂತ ಓದಿಯಲ್ಲ, ಇನ್ಮೇಲೆ ಅವಳಿಗೆ ವಿಕ್ಕಿಯಿಂದ ದಿನ ಸಮಸ್ಯೆ ಇದ್ದೇ ಇರುತ್ತೆ. ಆಗೇನ್ ಮಾಡ್ತೀಯ? ನೋಡ್ಕೊಂಡ್ ಸುಮ್ನೆ ಇರ್ತೀಯಾ? ಅದನ್ನ ನೋಡೋದಕ್ಕೆ ನಾನು ಅಲ್ಲಿ ಇರಲ್ವಲ್ಲ ಅದಕ್ಕೆ. ಇಷ್ಟು ಕಠೋರವಾಗಿ ಯೋಚನೆ ಮಾಡ್ಬೇಡ ಅಮ್ಮಯ್ಯ. ಅಯ್ಯೋ ಲೇಟ್ ಆಗಿದೆ, ಇನ್ನ ಯಾರು ರೆಡಿ ಆಗಿಲ್ವಾ? ಬರಬೇಡ ಅಂದ್ರೂ ಊರಿಗೆ ಮುಂಚೆ ರೆಡಿಯಾಗಿ ನಿಂತಿದ್ದಾಳೆ. ಏನ್ ಮಂಡುಗುಣನ ಏನೋ ಹೌದು. ಅಮ್ಮ ಏನ್ ಹೇಳ್ತೀಯೋ ಕೇಳೋ ಹಂಗ ಹೇಳು. ಅಮ್ಮ ತಾಯಿ ಬಾಯಿ ಬಿಡ್ಕಿ, ನಿನ್ ಬಗ್ಗೆ ನಾನು ಏನು ಮಾತಾಡಿಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈ ಜಗಳ ಮಾತುಕತೆ ಎಲ್ಲ ಇಲ್ಲೇ ನಿಲ್ಸ್ಬಿಡಿ, ಅಲ್ಗೂ ಬಂದು ಶುರು ಮಾಡ್ಬೇಡಿ. ಅದನ್ನ ನಿನ್ ತಂಗಿಗೆ ಒಂದ್ 10 ಸಾರಿ ಹೇಳಪ್ಪ. ಅಮ್ಮ ಯಾವಾಗ್ಲೂ ನಿನಗ್ ನನ್ ಮೇಲೆ ಕಣ್ಣು ಅಲ್ವಾ? ನಿಶಿ, ನಾನು ಕೂಡ ನಿನ್ಗೆ ಅದನ್ನೇ ಹೇಳೋದು, ಮಾತಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಅಯ್ಯೋ ಮಾತಾಡು ಅಂತ ಹೇಳ್ಬಿಟ್ರೆ ಮುಗ್ದೋಯ್ತು ಕತೆ. ಇವಳು ಮಾತಾಡಿ ಯಾವ ಮನೆ ಕಟ್ಟಬೇಕಾಗಿದೆ? ಮಾತಾಡದೆ ಬಾಯಿಗೆ ಬೀಗ ಹಾಕೊಂಡಿದ್ರೆ ಅಷ್ಟು ಸಾಕು. ಸರಿ ಸರಿ, ಹೊರಡೋಣ, ನಡೀರಿ. ಅಮ್ಮಯ್ಯ ಬಾಯ್. ಬಾಯ್. ಇಂದು ಅಮೇಯ ನಿನ್ನ ಹತ್ರ ಏನಾದ್ರು ಹೇಳ್ಕೊಂಡಿದ್ದಾನ? ಖಂಡಿತ ಹೇಳ್ಕೊಂಡಿರ್ತಾನಣ್ಣ, ಆದ್ರೆ ಇವಳು ಬಾಯ್ ಬಿಡ್ಬೇಕು ಅಷ್ಟೇ. ಶಿ ಏನು ಅಂತ ಕೇಳೋದಿಲ್ಲ ಬನ್ನಿ, ನಿನ್ನ ಹತ್ರ ಹೇಳ್ಕೊಂಡಿದ್ರೆ ಅಷ್ಟೇ ಸಾಕು. ಸಮಸ್ಯೆ ಇದ್ದಾಗ ಯಾರ ಹತ್ರ ಹೇಳ್ಕೋಬೇಕು, ಅವಾಗ್ಲೇ ಮನ್ಸು ಸ್ವಲ್ಪ ಹಗುರ ಆಗೋದು. ಮೈ ಗುಡ್ನೆಸ್, ಎಂತ ಮೆಲೋ ಡ್ರಾಮಾ ನೋಡಕ್ ಆಗ್ತಿಲ್ಲ. ಕಣ್ ಮುಚ್ಕೊ. ಅಯ್ಯೋ, ಇಲ್ಲೇ ಕಿತ್ತಾಡ್ಕೊಂಡು ನಿಂತಿರ್ತೀರಾ ಇಲ್ಲ ಹೊರಡೋಣ? ಬನ್ನಿ ಹೋಗೋಣ.